ಯಾಕಂದ್ರೆ ಯಾವುದನ್ನು ಬಿಡಲ್ಲ, ಎಲ್ಲಾನು ಸಚ್ ನೈಸ್ ಫ್ಯಾಮಿಲೀಸ್ ಇಸ್ ಲವ್ ಫ್ರಮ್ ಹಾಸನ್ ಅಂತ. ತಂಗ್ರಡಿ ಆಗ್ಬಿಟ್ಟಿದ್ಯಾ? ನಾಯಿ ಕಣ್ಣು ಅದರ ಕಣ್ಣು. ಇಂಡಿಯಾ ಅಲ್ಲ. ನಮ್ಮ ಅತ್ತೆ ಹೆಸರೇನು? ನಿಮ್ಮ ಅತ್ತೆ ಹೆಸರು ಏನು? ನನಗೆ ಹೇಗೆ ಗೊತ್ತಾಗತ್ತೆ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸ್ನಾನ ಮಾಡಿ ನೋಡು, ನೀನಂದ್ರೆ ಅಲ್ಲೇ ಗುರ್ಕೊಂಡು ಕೂತ್ಕೊಂಡು ಅಂತ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದೆ. ಇಲ್ಲಿ ನೋಡಿದ್ರೆ ನಮ್ಮ ಅಜ್ಜಿ ಇಷ್ಟು ನೀಟಾಗಿ ರೆಡಿ ಮಾಡ್ತಾರೆ. ಯಾಕೆ 8:30 ಇರೋದು ಇಷ್ಟು ಬೇಗ ರೆಡಿ ಆಗ್ತಿದ್ಯಾ? ಜಂಡಿ ನೋಡಕ್ ಹೋಗ್ತೀವಿ ನಾವು. ರೆಡಿ ಜಂಡ ನೋಡ್ಬೇಕಂದ್ರೆ ಎಲ್ಲ ಮಕ್ಕಳು ಹೋದ್ರೆ ಅಲ್ಲೆಲ್ಲ. ನೀನು ಇಂಡಿಯಾ ಅಂದ್ರೆ ಇಷ್ಟ ನನಗೆ. ಯಾಕೆ? ಯಾಕಂದ್ರೆ ಅದರಲ್ಲಿ ನಮ್ಮ ಸ್ಕೂಲಲ್ಲೂ ಅದೇ ಬರ್ತಾರೆ. ಯಾರು ಬಂದ್ಬಿಟ್ಟು ಇಷ್ಟ ಹಾಲು ಹೇಳು. ಅದು ನೀಟ ಕುತ್ಕೊಳ್ಳಮ್ಮ, ಯಾಕೆ ಮಸೀದಿಯ? ಅದು ನನಗೆ ಯಾಕೆ ಇಂಡಿಯಾ ಇಷ್ಟ ಅಂದರೆ ನಮ್ಮ ಸ್ಕೂಲಲ್ಲೂ ಅದೇ ಹೇಳ್ಕೊತಿದ್ದಾರೆ, ಇಂಡಿಯಾದಲ್ಲಿ ಎಷ್ಟು ಕಲರ್ಸ್ ಇರುತ್ತೆ ಅಂತ. ನಾನು ಇವಾಗಲೇ ಈ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಫಸ್ಟ್ ಈ ಥರ ಮಲಗಿಸ್ಬಿಡ್ಬೇಕು ತಿರಂಗನ. ಮಲಗಿಸ್ಬಾರ್ದು ಯಾವತ್ತು, ಬ್ಲಾಗ್ನ ಕೆಳಗಡೆ ಇಡಬಾರ್ದು. The national flag calls Tiranga. The national flag has 3 colors: saffron, white, and green. Ashoka Chakra in middle line. Be our India. ಆಂಟಿ ಹೇಳು. सबसे प्यारी तेरी सूरज पर प्यार है इंडिया. सब प्यार है सब तेरी. ಹೇಳು. ಇಂಡಿಯಾ ಮಾತ್ ತುಜೆ ಸಲಾಮ್. ನೋಡಿ ಯುಕ್ತ ಬಟ್ಟೆ ಕಲರ್ ಇಟ್ಕೊಂಡಿದ್ದಾಳೆ. ನೈಸ್. ಗೈಸ್ ನೀವೆಲ್ಲರೂ ಕಣ್ಣು ಮುಚ್ಕೊಳ್ಳಿ, ಯುಕ್ತ ಏನೋ ತೋರಿಸ್ತಾಳಂತೆ. ಇದು ಫೈನಲ್ ಲುಕ್ಕಾ? ಫೈನಲ್ ಲುಕ್. ವಾವ್, ಬ್ಯೂಟಿಫುಲ್. ಹಾಡು ಹೇಳಿ ಹಂಗೆ ಒಂದು. I love my India, I love my India. ಎಲ್ಲರೂ ನನ್ನ ಹಿಂದಿ ಬರತ್ಕೊಂತಾರೆ ಇವಾಗ. ಹಿಂದಿಯವರು ಅಷ್ಟೇ ಇಂಡಿಯನ್ ಇಷ್ಟಪಡಲ್ಲ, ಎಲ್ಲರೂ ಇಷ್ಟಪಡ್ತಾರೆ, ನಾವು ಇಷ್ಟಪಡ್ತೀವಿ. ನೀನು ಹಿಂದಿಯವ್ರು ಮಾತ್ರ ಅಂದ್ಕೊಂಡಿದ್ಯಾ? ಇಲ್ಲ ಮಗ್ನೆ, ಅವರೆಲ್ಲ ಕನ್ನಡನೇ ಅನ್ಕೊಂತಾರ. ಕನ್ನಡದವರು ಇಷ್ಟಪಡ್ತಾರೆ. ಇಂಡಿಯಾ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಹಿಂದಿಯವರು ಇಷ್ಟಪಡ್ತಾರೆ, ಕನ್ನಡದವರು ಇಷ್ಟಪಡ್ತಾರೆ, ತಮಿಳು ತೆಲುಗು. ಬರೀ ಉತ್ತರ ಕರ್ನಾಟಕ ಜನನೇ ಇಷ್ಟಪಡೋದು, ಆದ್ರೆ ಇಂಡಿಯನ್ನ ಎಲ್ಲ ಜನನು ಇಷ್ಟಪಡ್ತಾರೆ. ಉತ್ತರ ಕರ್ನಾಟಕದವರು ಇಂಡಿಯಾನ ಇಷ್ಟಪಡ್ತಾರೆ. ಅತಿ ನೀನು ಉತ್ತರ ಕರ್ನಾಟಕನ ಇಂಡಿಯಾನ ನೋಡ್ತಾ 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 ನಮ್ಮಮ್ಮ ಬರ್ತಾ ಬರ್ತಾ ಇಷ್ಟು ಸುಳ್ಳಿ ಆಗ್ತವ್ರೆ. ನಿಮ್ಮ ಅಜ್ಜಿ ಸುಮ್ಮನೆ ತಮಾಷೆ ಮಾಡಿದ್ದು. सबसे प्यारी तेरी सूरज प्यार है सब तेरा प्यार ही मैं तुझे सलाम. ನೀನು ಕೆಳಗಡೆ ಹೋಗೋಷ್ಟ್ರಲ್ಲಿ ಅರ್ಕೊಂಡ್ಬಿಡ್ತೀಯ. ಸುಮ್ಮನೆ ಇರಂಗೆಲ್ಲ ಆಡಬಾರ್ದು, ಅಲ್ಲಿ ಕೆಳಗಡೆ ತಗೊಂಡೋಗುವಂತೆ. ವತನ್ ವತನ್ ಮೇರೆ. ನಾನು ಇಂಡಿಯಾದವಳು, ಅದಕ್ಕೆ ಎಲ್ಲ ಗೊತ್ತು. ಏನ್ ತಂಗ್ರಡಿ ಆಗ್ಬಿಟ್ಟಿದ್ಯಾ? ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ಲ, ಗೊತ್ತಿಲ್ವಾ? ಅಲ್ಲೇ ಯುಕ್ತ, ನಿಮ್ಮಪ್ಪ ಇಂಡಿಯಾದವರು ಉತ್ತರ ಕರ್ನಾಟಕನ? ಇಂಡಿಯಾ. ಯಾಕೆ ನಿಮ್ಮ ಅಜ್ಜಿ ಉತ್ತರ ಕರ್ನಾಟಕ, ನಿಮ್ಮಪ್ಪ ಇಂಡಿಯಾನ? ಎಲ್ಲ ಒಂದೇ. ಅಲ್ಲ, ನಿಮ್ಮಮ್ಮ ಉತ್ತರ ಕರ್ನಾಟಕ ಅಂತೆ, ಇಂಡಿಯಾದವರಲ್ಲ ಅಂತೆ. ಹೌದಾ? ಎಲ್ಲ ಒಂದೇ. ಏನಿತ್ತ? ಇಂಡಿಯಾನು ಒಂದೇ, ಅದು ಉತ್ತರ ಕರ್ನಾಟಕನೂ ಒಂದೇ. ಈಗ ನಿನಗೆ ಒಂದು ವಿಷಯ ಹೇಳ್ತೀನಿ. ಇಂಡಿಯಾ ಫುಲ್ ಫಾರ್ಮ್ ಗೊತ್ತಾ? ಇಂಡಿಯಾ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಇಂಡಿಯಾ ಅಂದ್ರೆ ಏನು ಅಂತ ಕೇಳಿ, ಹೇಳ್ತಾಳೆ. ಕೇಳವಳೆ, ಹೇಳ್ತಾಳೆ. ಇಂಡಿಯಾ ಅಂದ್ರೆ ಏನು? ನೀನು ಫೋಟೋವನ್ನ ಈ ಚಾಟ್ಗೆ ಅಪ್ಲೋಡ್ ಮಾಡಪ್ಪ, ಅಲ್ಲಿ ಅದಾದ್ಮೇಲೆ ನಾನು ಫೋಟೋವನ್ನ ನೋಡ್ಕೊಂಡು ಮಾಡ್ತೀನಿ, ಓಕೆನಾ? ಅಲ್ಲ, ಇಂಡಿಯಾ ಅಂದ್ರೆ ಇಂಡಿಯಾ ಫುಲ್ ಫಾರ್ಮ್. ಇಂಡಿಯಾ
ಇಂಡಿಯಾ ಅಂದ್ರೆ ನಮ್ಮ ದೇಶ, ನಮಗೆ ತುಂಬಾ ಹೆಮ್ಮೆ ಕೊಡುವ ಒಂದು ದೇಶ. ಫುಲ್ ಫಾರ್ಮ್ ಏನು ಅಂತ ಕೇಳು. ಫುಲ್ ಫಾರ್ಮ್ ಏನು ಅಂದ್ರೆ ಇಂಡಿಯಾ ಇಂಡಿಯಾ ಅನ್ನೋದು ಒಂದು ಶಾರ್ಟ್ ಫಾರ್ಮ್ ತರ. ನಮ್ಮ ದೇಶದ ಹೆಸರು ಭಾರತ ಅಂತ. ಇಂಡಿಯಾನ ಹಿಂದಿನಿಂದ ಅಲ್ಲ ಮತ್ತೆ ಬಾಯ್ ಮುಚ್ಚೆ ಒಂದ್ಸಲಿ. ಭಾರತ ಅಲ್ಲ ಬಾಯ್ ಮುಚ್ಚೆ. ಓಕೆ. ಅಲ್ಲ ಉತ್ತರ ಕರ್ನಾಟಕ ಅಂದ್ರೆ ಏನು? ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕದ ಉತ್ತರ ಭಾಗ. ಅದು ನಾರ್ತ್ ಸೈಡ್ ಅಲ್ಲಿ ಇರುತ್ತೆ. ಅಲ್ಲಿ ಎಲ್ಲ ಬೇರೆ ಬೇರೆ ಆಹಾರ ಇರುತ್ತೆ, ಸಂಸ್ಕೃತಿ ಇರುತ್ತೆ, ಮಾತಿನ ಶೈಲಿ ಬೇರೆ ಇರುತ್ತೆ. ನಿನ್ನ ಹೆಸರೇನು? ನನ್ನ ಹೆಸರು ಫಸ್ಟ್ ಆಫ್ ಆಲ್. ನನ್ನ ಹೆಸರು ಸೋಲ್. ನಿನ್ನ ಹೆಸರು ಅಲ್ಲು. ಅಲ್ಲ ಕಣೆ, ಅಯ್ಯೋ ರಾತ್ರಿ ಎಲ್ಲ ಹೆಸರು ಹೇಳ್ಬಿಟ್ಟಿದ್ವಿ, ನೋಡಿದ್ರೆ ಎಲ್ಲ ಬೆಳಗ್ಗೆ ಆಗಿದ ತಕ್ಷಣ ಎಲ್ಲ ನೆನ್ಪಿಟ್ಕೊಂತಿಲ್ಲ. ಏನೋ ಇದು ಹುಚ್ಚಿ ಯಾವತ್ತೆ ಅಂತ ಗೊತ್ತವಳ ಹೇಳು. ಏನಾಯ್ತು ಇವಾಗ? ನೀನೇ ಹೇಳು, ನಿನ್ನ ಹೆಸರೇನು? ರಾತ್ರಿನೇ ಹೇಳಿದೆ ತಾನೆ, ಯುಕ್ತ 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 ಅಂತ. ಇನ್ನು ಎಷ್ಟು ಸಲ ಹೇಳ್ಬೇಕಾ? 5 ಸಲ ಹೇಳ್ಬೇಕಾ? ನೀನು ಹೇಳಿದ್ಯಾ ಯುಕ್ತ ಅಂತ ಮಗಳ ಹೆಸರಿದೆ ಅಂತ. ತುಂಬಾ ಇಷ್ಟ ನಿಂಗೆ ನಿನ್ನ ಮಗಳು ಅಂತ, ಅದಕ್ಕೆ. ಅಯ್ಯೋ ಹುಚ್ಚಿ. ಅಲ್ಲ ಒಂದು ನಿಮಿಷ ಬಾ, ನಾನು ಯುಕ್ತನೇ ಮಾತಾಡ್ತಿರೋದನ್ನು. ನಾನು ಯುಕ್ತಾನೇ ಮಾತಾಡ್ತಿರೋದು. ಹಾಗಿದ್ರೆ ನಿನ್ನ ಹೆಸರು ಯುಕ್ತನೇನಾ? ಓಕೆ. ಯುಕ್ತಗಿರಿ ನಂದು ಹೆಸರೇನು? ಯುಕ್ತನ್ನು ಇನ್ನೊಂದು ಹೆಸರೇನು? ಇನ್ನೊಂದು ಹೆಸರು ಏನು? ಯುಕ್ತಾಗಿರುವ ಇನ್ನೊಂದು ಹೆಸರೇನು? ಇನ್ನೊಂದು ಹೆಸರು ನನ್ಗೆ ಹೇಳೇ ಇಲ್ಲ. ಹೇಳಿವಂತೆ. ಸರಿ, ನಿಮ್ಮಮ್ಮನೇ. ಕುಕ್ಕು. ಕುಕ್ಕು. ಕುಕ್ಕು ಮಮ್ಮಕ್ಕುಲ್. ಕುಕ್ಕು ಮೊಮ್ಮಕ್ಕಳು. ಓಕೆ, ಸರಿ ಸರಿ. ಸಿಕ್ಕಾಪಟ್ಟೆ ಹೆಸರಿತ್ತಲ್ವಾ ನಿಂಗೆ? ಹೌದು, ನಮ್ಮ ಅಪ್ಪ ಹೆಸರು ಕರೀತಾರೆ ಬೇರೆ ಬೇರೆ ಹೆಸರು. ತುಂಬಾ ಚೆನ್ನಾಗಿರೋ ಹೆಸರುಗಳು. ಇದು ಇದು ನಿಮ್ಮ ಅತ್ತೆ ಹೆಸರೆಲ್ಲ? ನಿಮ್ಮ ಅಲ್ಲ, ನಮ್ಮ ಅತ್ತೆ ಹೆಸರೇನು? ನಿಮ್ಮ ಅತ್ತೆ ಹೆಸರು ಏನು? ನನಗೆ ಹೇಗೆ ಗೊತ್ತಾಗತ್ತೆ? ನೋಡೆಲ್ಲ ಮರ್ತೋಗ್ಬಿಟ್ಟು ಪಿಂಕಿ ಮತ್ತೆ ರಾಧಾ. ಹೌದಾ? ಓ, ಚೆನ್ನಾಗಿದೆ ಹೆಸರು, ಪಿಂಕಿ ಮತ್ತೆ ರಾಧಾ. ಚಿಕ್ಕಿ ಹೆಸರು ಕೇಳು. ನಮ್ಮ ಚಿಕ್ಕಿ ಹೆಸರೇನು? ನಮ್ಮ ಚಿಕ್ಕಿ ಹೆಸರು ರಾಧಾ. ಹುಚ್ಚಿ, ಮೆಂಟಲ್ ಆಗ್ಬೋದಿದ್ಯಾ ನೀನು? ರಂಜಿತಾ ನಮ್ ಚಿಕ್ಕಿ ಹೆಸರು. ಒಂದು ನಿಮಿಷ, ಅವಳು ಅರ್ಥ ಮಾಡ್ತಾಳೆ. ರಂಜಿತಾ, ಚೆನ್ನಾಗಿದೆ ಹೆಸರು, ನೆನ್ಪಿಟ್ಕೋತೀನಿ ಬಿಡು. ಎಲ್ರಿಗೂ 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇಯ ಶುಭಾಶಯಗಳು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ಶುಭಾಶಯಗಳು. ಇಂಗ್ಲೀಷಲ್ಲಿ ಹೇಳಿದೆ ಅಷ್ಟೇ. ಸೊ ಈಗ ನಾನು ಮತ್ತೆ ಯುಕ್ತ ಈ ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ಲಾಟ್, ಸೊ ಅದಕ್ಕೆ ಹೋಗ್ತಾ ಇದೀವಿ. ಹೋಗುವ ಸರ್, ನಾನು ಇಂಡಿಯಾಗೋಸ್ಕರ ಏನೋ ಹೇಳ್ತೀನಿ. ಸೊ ಪ್ರತಿ ವರ್ಷವೂ ನಮ್ಮ ಅಪಾರ್ಟ್ಮೆಂಟಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಫ್ಲ್ಯಾಗ್ ಹೋಸ್ಟ್ ಮಾಡ್ತಾರೆ. ಸೊ ನೋಡಿ ತುಂಬ ಜನ ಬಂದಿದ್ದಾರೆ. ಆ್ಯಕ್ಚುಲಿ ಇದು ಸ್ವಲ್ಪ ಕಮ್ಮಿನೇ. ಲಾಸ್ಟ್ ಟೈಮ್ ಇನ್ನೂ ಜಾಸ್ತಿ ಜನ ಬಂದಿದ್ರು, ಈ ಸಲ ಸ್ವಲ್ಪ ಕಮ್ಮಿನೇ ಇದ್ದಾರೆ. Patriotism, it is quiet and it lives in our everyday choices. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ 10th and PUCಲಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡವ್ರಿಗೆ ಅವಾರ್ಡ್ ಕೂಡ ಕೊಡ್ತಾ ಇದ್ದಾರೆ, ನೋಡ್ಬೋದು. ಹಾಗೆ ಪಲಾವ್, ಮೊಸರು ಬಜ್ಜಿ, ವಡೆ ಕೂಡ ಮಾಡಿಸಿದ್ರು. ಸೊ ನೋಡಿದ್ರಲ್ಲ, ನಮ್ಮ ಅಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ಹಬ್ಬನೂ ಕ್ಲೀನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಖುಷಿ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದೆ. ಯಾಕಂದರೆ ಯಾವುದೂ ಬಿಡಲ್ಲ, ಎಲ್ಲನೂ ಅಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಪ್ರತಿ ಒಂದು ಸಲನೂ ಎಲ್ಲದಕ್ಕೂ ಲಾಸ್ಟಿಗೆ ಊಟ ಎಲ್ಲ ರೆಡಿ ಮಾಡಿಸೋದಿರ್ಬೋದು, ಎಲ್ಲನೂ ಅಷ್ಟೇ. ಆಮೇಲೆ ಜನನೂ ಅಷ್ಟೇ, ತುಂಬ ಇಲ್ಲಿರೋರೆಲ್ಲರೂ ಡ್ಯಾನ್ಸ್ ಎಲ್ಲ ಮಾಡೋದಿರ್ಬೋದು, ಸಿಂಗಿಂಗ್ ಇರ್ಬೋದು. ಈ ಸಲನೇ ಆ್ಯಕ್ಚುಲಿ ಕಮ್ಮಿ ಇದ್ದಿದ್ದು, ಲಾಸ್ಟ್ ಟೈಮ್ ಇದಕ್ಕೂ ಜಾಸ್ತಿ ಇತ್ತು. ಈ ಸಲ ಸ್ವಲ್ಪ ಕಮ್ಮಿ ಇತ್ತು, ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನೇನು ನೆಕ್ಸ್ಟ್ ಗಣೇಶ ಹಬ್ಬ ಬರುತ್ತೆ. ಗಣೇಶ ಹಬ್ಬನೂ ಹಿಂಗೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಏನೋ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಇಂಥದ್ದಿಲ್ಲಪ್ಪ, ನಮ್ಮ ಮನೇಲಿ ಹಬ್ಬ ಮಾಡ್ತಿಲ್ಲ ನಾವು ಬೇಜಾರಲ್ಲಿ ಮಾಡ್ಕೊಳ್ಳೋದೇ ಬೇಡ. ಯಾಕಂದರೆ ಎಲ್ಲ ಹಬ್ಬನೂ ಅಷ್ಟೇ ವಿಜೃಂಭಣೆಯಿಂದ ನಮ್ಮ ಅಪಾರ್ಟ್ಮೆಂಟಲ್ಲೇ ಆಚರಿಸ್ತಾರೆ. ಸೊ ಅದೇ ನನಗೆ ತುಂಬ ಖುಷಿ ನಮ್ಮ ಅಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ.
ಸೊ ಬನ್ನಿ ಈಗ ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಓದೋಣ. ಆ್ಯಕ್ಚುಲಿ ನೆನ್ನೆ ನಾನು 6 o'clock ಅಪ್ಲೋಡ್ ಮಾಡಿದೆ. ಎಷ್ಟೋ ಜನಕ್ಕೆ ನಾನು ವ್ಲಾಗ್ ಹಾಕಿದ್ದೀನಿ ಅನ್ನೋದೇ ಗೊತ್ತಿರಲ್ಲ. ಐ ಆಮ್ ರಿಯಲಿ ಸಾರಿ. ಇವತ್ತು 2 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ, ನಿಮ್ಮಮ್ಮ ಮತ್ತು ಅತ್ತೆದು ಒಂದು ವ್ಲಾಗ್ ಮಾಡೋಕ್ಕೆ ಹೇಳಿ. ಓಕೆ, ಅವರಿಬ್ಬರ ಕೈಗೆ ಕ್ಯಾಮ್ರಾ ಕೊಡ್ತೀನಿ. ಒಂದಿನ ನೀವು ವ್ಲಾಗ್ ಮಾಡಬೇಕು, ಯಾವ ರೀತಿ ಮಾಡ್ತೀರಾ ಮಾಡಿ ಅಂತೇಳಿ ವ್ಲಾಗ್ ಮಾಡಿಸೋಣ. ಸೊ ಕ್ಯೂಟ್ ಸಿಸ್, ಸಚ್ ನೈಸ್ ಫ್ಯಾಮಿಲಿ ಸಿಸ್, ಲವ್ ಫ್ರಮ್ ಹಾಸನ್ ಅಂತ ಹೇಳಿದಾರೆ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ. ಹಾಯ್ ಯುಕ್ತ, ನೀನು ಮಾಡಿರೋ ಶಾಂತಿ ಕ್ರಾಂತಿ ಸಾಂಗ್ ರೀಲ್ ಸೂಪರ್ ಆ್ಯಂಡ್ ಗಾಡ್ ಬ್ಲೆಸ್ ಯು, ಲವ್ ಯು ಕಂದ. ಅಕ್ಕ ನಿಮ್ಮ ಮಗಳು ತುಂಬ ಇಷ್ಟ. ಥ್ಯಾಂಕ್ ಯು. ನೀನು ಶಾಂತಿ ಕ್ರಾಂತಿ ಮಾಡಿರೋ ತುಂಬ ಇಷ್ಟ ಆಯ್ತಂತೆ. ಯಾ ಶಾಂತಿ ಕಾಂತಿ? ಅದ್ಯಾವುದು ಮಾಡಿದ್ರೆ? ದೃಷ್ಟಿ ತಗಿರಿರಮ್ಮ, ಹಾಂ, ನಾಯಿ ಕಣ್ಣು ಅದರ ಕಣ್ಣು. ಇದ್ರಲ್ಲಿ ಸರಿಯಾಗಿ ಕುತ್ಕೊ. ನೋಡಿ, ಇಲ್ಲೆಲ್ಲ ಇವತ್ತು ಕಲರಿಂಗ್ ಮಾಡ್ಕೊಂಡು ಹೆಂಗೆ ಗಲೀಜ್ ಮಾಡ್ಕೊಂಡಿದ್ದಾಳೆ. ಕೆನ್ನಿನ ಓ, ಕ್ಲೀನಾಗಿ ಮುಖ ಇವತ್ತು ಅದು ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಅಷ್ಟು ಹತ್ರ ಹೋಗ್ಬೇಡ, ಎದ್ರಕತ್ತಾರೆ. ಹಾಂ, ಮಾಡ್ಕೊಂತಿದ್ದೆ. ಓಕೆ, ಸೂಪರ್, ಹೋಗು. ನಾನು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಯುಕ್ತನ್ನ ಇಷ್ಟಪಡೋದಕ್ಕೆ. ನೀನೇನಂತೀಯ? ಥ್ಯಾಂಕ್ಸ್ ಅಕ್ಕ. ಇರೋ ಅಕ್ಕನ ಹೆಸರು ಹೇಳ್ತೀನಿ ಏನು ಅಂತ. ಅವ ಅಕ್ಕನ ಹೆಸರು ಸವಿಪ್ರವಿ. ಥ್ಯಾಂಕ್ ಯು ಸವಿ ಪ್ರವಿ ಅಕ್ಕ. ಓಕೆ, ಇಷ್ಟು ದಿನ ಕಾಯ್ತಿದ್ದೆ ನನ್ನ ಮೆಸೇಜ್ನ ನೋಡ್ತೀರಾ ಅಂತ. ಇವತ್ತು ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ವೇತಾ ಮೆಸೇಜ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಂಟಿನ್ಯೂಸ್ ಆಗಿ, ಐ ಮೀನ್ ಕೆಲವೊಂದು ಸಲ ಜಾಸ್ತಿ ಮೆಸೇಜಸ್ ಇರುತ್ತಲ್ಲ, ಅದಕ್ಕೋಸ್ಕರ ಓದೋಕ್ಕಾಗಲ್ಲ ಅಷ್ಟೇ. ಸಾರಿಕಾ ಬಿ ಪಿ, ಎಲ್ಲರೂ ಫೇಸ್ ಚೇಂಜ್ ಇದೆ. ಚಾಟ್ ಜಿ ಪಿ ಟಿಲಿ ತುಂಬ ಕ್ರಿಯೇಟ್ ಮಾಡಬೇಕಾದ್ರೆ ಗಿವ್ 100% ಎಕ್ಸಾಕ್ಟ್ ಫೇಸ್, ಡೋಂಟ್ ಚೇಂಜ್ ಅಂತ ಕೊಡಿ. ಅವಾಗ ಫೇಸ್ ಚೆನ್ನಾಗಿ, ಅವಾಗ ಫೇಸ್ ಚೇಂಜ್ ಆಗಲ್ಲ. ಓಕೆ, ಐ ವಿಲ್ ಕೀಪ್ ದಿಸ್ ಇನ್ ಮೈಂಡ್. ಥ್ಯಾಂಕ್ ಯು ಅಕ್ಕ. ನಿಮಗೆ ನಿಮ್ಮ ಇಯರಿಂಗ್ಸ್ ಲಿಂಕ್ ಕೊಡಿ. ಸೊ ಇದ್ರದಾ ಅಂತೇಳಿ ಕಮೆಂಟ್ ಮಾಡಿ. ಇದು ಪೆನೋಮಸ್ ಅಂತ ಯಾವುದೋ ಇದೆಯಲ್ಲ, ಸೊ ಆ ವೆಬ್ಸೈಟಲ್ಲಿ ತೊಗೊಂಡಿದ್ದು. ಇದು ತುಂಬ ಕಾಸ್ಟ್ಲಿ ಇದೆ, ಬಟ್ ಆ್ಯಂಟಿ ಟ್ಯಾರಿಶು. ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ನಾನು, ಒಂದು ಸ್ವಲ್ಪನೂ ಹಾಳಾಗಿಲ್ಲ. ಹಾಯ್ ಅಕ್ಕ, ನಾನು ಇನ್ನು ತುಂಬ ದಿನದಿಂದ ಕೇಳ್ತಾ ಇದ್ದೀನಿ, ಡಾರ್ಕ್ ಸರ್ಕಲ್ಗೆ ಸೊಲ್ಯೂಷನ್ ಹೇಳಿ ಪ್ಲೀಸ್. ಸೊ ಜಾಸ್ತಿ ನೀರು ಕುಡೀರಿ, ಆಮೇಲೆ ನೈಟ್ ಹೊತ್ತು ಮೊಬೈಲ್ನ ಲೈಟ್ ಆಫ್ ಮಾಡಿದ್ಮೇಲೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಒಳ್ಳೆ ನಿದ್ದೆ ಮಾಡಿ. ಸೊ ಇದರಿಂದ ನಿಮ್ಮ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಆಮೇಲೆ ಕುಕುಂಬರ್ ಇರುತ್ತಲ್ಲ, ಕುಕುಂಬರ್ನ ಇಟ್ಕೊಳ್ಳಿ, ಇಲ್ಲಾಂದರೆ ಆಲೂಗೆಡ್ಡೆ ಇರುತ್ತಲ್ಲ, ಸೊ ಆಲೂಗೆಡ್ಡೆನ ಚೆನ್ನಾಗಿ ಹಿಂಗೆ ಏನಂತಾರೆ ತುರಿದುಬಿಟ್ಟು, ಸೊ ಅದರ ರಸ ಇರುತ್ತಲ್ಲ, ಆ ರಸನ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ರಚ್ಚು ನವೀನ್ ಎಲ್ಲಿ? ಸುಷ್ಮಿತಾ ಅಕ್ಕ ನಿಮ್ಮ ಮನೆಗೆ ಬರ್ತಾ ಇಲ್ಲ. ಅವ್ರು ಸ್ವಲ್ಪ ಅಂದರೆ ಕಂಟಿನ್ಯೂಸ್, ಈಗ ಇದಲ್ವಾ ಆಷಾಢ ಟೈಮ್ ಅಲ್ವಾ, ಕಂಟಿನ್ಯೂಸ್ ಪ್ರಮೋಷನ್ ಇರೋದ್ರಿಂದ ಅವ್ರು ತುಂಬ ಬ್ಯುಸಿಯಾಗಿದ್ದಾರೆ. ಬಟ್ ಮನೆಗೆ ಬರೋಕ್ಕಾಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.